ನಮ್ಮ ರಾಜ್ಯದ ಬಹುತೇಕ ಆನೆ ಬಿಡಾರಗಳಲ್ಲಿ ಈ ಥರ ಗಾಯಾಳು ಆನೆಗಳ ಸಂಖ್ಯೆ ಹೆಚ್ಚೇ ಇದೆ. ಕೆಲವು ಆನೆಗಳು ಇತ್ತೀಚೆಗೆ ಮೃತಪಟ್ಟಿರುವಂತಹ ಘಟನೆಗಳು ನಿಮಗೆ ಗೊತ್ತಿದೆ. ಇತ್ತೀಚೆಗೆ ನನ್ನ ಸ್ನೇಹಿತರು ನನಗೆ ಕೇಳ್ತಿರುವಂಥ ಒಂದೆರಡು ಮೂರು ಆನೆಗಳ ವಿಷಯವು, ಒಂದು ದುಬಾರಿಯಲ್ಲಿ ಹಾಸನದಲ್ಲಿ ಇತ್ತೀಚೆಗೆ ಹಿಡಿದಂಥ ಆನೆ, ಅದರ ಕಾಲು ಸ್ವಲ್ಪ ಉಳುಕಿದ್ದಂತಾಗಿತ್ತು. ಅದಕ್ಕೆ ಆ ಮಡ್ ಪ್ಯಾಕ್ ಎಲ್ಲ ಮಾಡಿದರು. ಅದರ ಮಾಹಿತಿಯನ್ನು ಕೂಡ ಅಲ್ಲಿನ ನನ್ನ ಸ್ನೇಹಿತರಾಗಿರ್ತ ಅಧಿಕಾರಿಗಳನ್ನ ಕೇಳಿದಾಗ ಅವರು ರಿಕವರ್ ಆಗಿದೆ ಅಂತ ಒಂದು ಫೋಟೋ ಹಾಕಿದ್ದಾರೆ. ಇನ್ನೊಂದು ಕಾಜೂರು ಕರ್ಣ ಅಂಥೇಳಿ ಒಂದು ಆನೆ, ಅದು ಅಲ್ಲಿನ ಭಾಗದ ಜನರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಆನೆ ಪ್ರೇಮಿಗಳಿಗಂತೂ ಚೆನ್ನಾಗಿ ಗೊತ್ತಿರುತ್ತೆ. ಅದು ಒಂದು ವರ್ಷದಿಂದ ಅದು ಗುಂಡು ತಗಲಿ ಅದು ಇದು ಅಂತ ಹೇಳಿಬಿಟ್ಟು ಸಾಕಷ್ಟು ಅಲ್ಲಿ ಟ್ರೀಟ್ಮೆಂಟನ್ನು ಮಾಡಿದ್ದಾರೆ. ಅದರದ್ದು ಎಷ್ಟೋ ಸಲ ಅದರದ್ದು ಕೊಳ್ತಿರೋ ಮಾಂಸ ಎಲ್ಲ ತೆಗೆದು ಪ್ಯಾಕ್ ಮಾಡಿ ಅಲ್ಲಿ ಡಾಕ್ಟರ್ ಚಿಟಿಯಪ್ಪ ಮತ್ತು ಅಲ್ಲಿ ರಂಜನ್ ಅವರು DRF ಅವರೆಲ್ಲ ಅವರೇ ತುಂಬ ಮುಜೀಬ್ ಅಂತೇಳಿ ಡಾಕ್ಟರ್ ಅವರೆಲ್ಲ ಮಾಡಿದ್ದಾರೆ. ಬಟ್ ಅದು ಒಂದೊಂದು ಸಲ ತುಂಬ ಬೇದಿ ಎಲ್ಲ ಕೆಣಕ್ಬಿಡುತ್ತಂತೆ ಆ ಥರ ಎಲ್ಲ. ಅದು ತುಂಬ ಕಾಂಪ್ಲಿಕೇಶನ್ ಇದೆ ಅದರದ್ದು ಆನೆದು. ಅದ್ರ ಬಗ್ಗೆನೂ ನನಗೆ ಮಾಹಿತಿ ಸಿಕ್ಕಿದ್ದೇನು ಅಂತಾರೆ, ಮೊನ್ನೆ ಒಂದು ಸ್ವಲ್ಪ ಅದೇನೋ ಉಲ್ಬಣ ಆಗಿತ್ತು ಅಂತ ಹೇಳ್ತಾರೆ, ಅದು ಬೇದಿ ಎಲ್ಲ. ಹಾಗಾಗಿ ಅದು ಕೂಡ ಸ್ವಲ್ಪ ನಿಗಾ ಇದೆ ಅದ್ರ ಬಗ್ಗೆ. ಮತ್ತು ಈ ಥರ ಕುಂಟು ಆನೆಗಳು ಮತ್ತು ಕುಂಟುತ ಮೃತಪಟ್ಟಿರುವಂಥವು ನೋಡಿ, ಈಗ ಮತಿಗೋಡು ಶಿಬಿರದಲ್ಲಿ ಜೂ ಅಬಿ ಅದು ಕೂಡ ಮೃತಪಟ್ಟಿತು. ಅದ್ರ ಬಗ್ಗೆ ಏನು ಜಾಸ್ತಿ ಯಾರೂ ಮಾತನಾಡಲಿಲ್ಲ. ಬಟ್ ನಾನು ಸೀರಿಯಸ್ಲಿ ಅದೊಂದು ದೂರ ರೂಪದಲ್ಲಿ ಅದನ್ನು ಲಗತ್ಸ್ಬೇಕು ಅಂತಿದ್ದೆ. ಬಟ್ ಅವಾಗ ಯಾಕೋ ಅದು ಆಗಲಿಲ್ಲ, ಅದು ಸಮಯ ಇಲ್ಲ. ಬಟ್ ಅದನ್ನು ಕೇಳಬೇಕಿತ್ತು ಯಾಕೆ ಏನು ಅಂತ. ಅದು ಬಟ್ ನಮಗೆ ಗೊತ್ತಿರುತ್ತೆ. ಆದರೆ ನಮಗೆ ಕೇಳಿರುವಂಥ ರೈನ್ಲ್ಯಾಂಡ್ ನಮ್ಮ ಫಾಲೋವರ್ಸ್ ಅಥವಾ ನಮಗೆ ತುಂಬ ಜನ ಆ ಥರ ಫೋನ್ ಮಾಡಿಬಿಟ್ಟು ಕೇಳ್ತಾರೆ, ಅವ್ರಿಗೆಲ್ಲ ಉತ್ತರ ಕೊಡೋದಕ್ಕೆ ಆಗಲಿಲ್ಲ. ಇನ್ನು ಇವೆಲ್ಲ ಬೆನ್ನಲ್ಲೇ ಶಿವಮೊಗ್ಗದಲ್ಲಿ 4 ಆನೆಗಳದ್ದು ಸಮಸ್ಯೆ ಇತ್ತು. 4 ಆನೆಗಳಲ್ಲಿ ಇದೇ ಥರ ಈ ಜೂ ಅಬಿ ಥರದೇ ಅಲ್ಲೊಂದು ಅಡ್ಕ ಬಡ್ಕ ಅಂತ ಆನೆ, ಅದು ಗೊತ್ತಲ್ಲ ನಿಮಗೆ. ಅದ್ರ ಮತ್ತೆ ಹಿಸ್ಟ್ರಿ ಹೇಳಿ ಸಾಕಾಗೋಗಿದೆ ಅದರದ್ದು. ಅದನ್ನೆಲ್ಲ ಭದ್ರಾದಲ್ಲಿ ಬಿಟ್ಟಿದ್ರು, ಅದು ಹಾಸನ ಮೂಲದ ಆನೆ. ಅದಾದಮೇಲೆ ತಪ್ಪಿಸ್ಕೊಂಡು ಹೋಗಿ ಅಲ್ಲೆಲ್ಲ ಘಟ್ಟ ಇಳಿದಿತ್ತು ಆ ಹುಲಿಕಾಲ್ ಘಾಟಿಂದ ಮೇಲೆ. ಭಾಳ ಚೆನ್ನಾಗಿ ಒಳ್ಳೆ ಟ್ರಾವೆಲ್ ಮಾಡಿತ್ತು ಅದು. ಅದಾದಮೇಲೆ ಅದನ್ನು ತಗೊಂಡೋಗಿ ಸಕ್ರೆಬೈಲಲ್ಲಿ ಹಾಕಿದರು. ಅದು ಕಾಲು ಮುರ್ಕೊಂಡಿದ್ರು ಕೂಡ ಅದನ್ನು ಕೂಡ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಈ ಥರ SOS ಸಂಸ್ಥೆ ಏನಿದೆಯಲ್ಲ, ಆ ಸಂಸ್ಥೆ ಜೊತೆಗೆ ಸೇರಿಕೊಂಡು ಅಲ್ಲಿನ ಸಿಬ್ಬಂದಿ ಅದನ್ನು ಒಂದು ಸ್ವಲ್ಪ ತಹಬದಿಗೆ ತಂದಿದ್ದಾರೆ. ಮತ್ತು ಚೆನ್ನಾಗಿ ಓಡಾಡ್ತಿದೆ. ನೀರಲ್ಲೆಲ್ಲ ನೀವು ವಾಟರ್ ಥೆರಪಿ ಎಲ್ಲ ಮಾಡ್ತಿದ್ದಾರೆ. ವಾಟರ್ ಥೆರಪಿ ಅಂದರೆ ಹೈಡ್ರೋಥೆರಪಿ ಏನೋ ಕರೀತಾರೆ, ಕರೆಕ್ಟ್. ಅದಾದ ನಂತರ ಈಗ ಅಲ್ಲಿರುವಂಥದ್ರಲ್ಲಿ ಸಾಗರ್ ಆನೆ ಒಂದು ಸ್ವಲ್ಪ ರಿಕವರ್ ಇದೆ. ಇನ್ನು ಬಾಲಣ್ಣ ಆನೆದು ಕಿವಿ ಅದು ಹೋಗಿದೆ, ಬಟ್ ಅದು ಚೆನ್ನಾಗೆ ಆ ಕ್ರಾಲಿನ ದಿಮ್ಮಿಗಳನ್ನೆಲ್ಲ ತೆಗೆದಿರೋದೆಲ್ಲ ಫೋಟೋಗಳನ್ನ ನೋಡಿರ್ತೀರ. ಇನ್ನು ಈ ವಿಕ್ರಾಂತ ಆನೆ ಅದು ಒಂದು ವರ್ಷದಿಂದ ಚೆನ್ನಾಗೇ ಇತ್ತಪ್ಪ, ಮಾರ್ಚ್ವರೆಗೆ ಪರವಾಗಿಲ್ಲ. ಒಂದಿಷ್ಟು ಆ ಗಾಯಗಳೆಲ್ಲ ವಾಸಿ ಆಗ್ತಿರೋದು ನಾನು ಕಣ್ಣಾರೆ ನೋಡ್ಕೊಂಬಂದಿದ್ದೆ. ಅದಾದ ನಂತರ ಅದೇನಾಯಿತು ಏನೋ, ಮುಂಗಾಲು ಎಡಕಾಲು ಅದರ ಪಾದದು ಅದರಲ್ಲಿ ಒಂದು ಸಣ್ಣ ಗಾಯ ಇತ್ತಂತೆ. ಅದು ಸ್ವಲ್ಪ ಉಲ್ಬಣ ಅಂತ ಶುರುವಾಯಿತು. ಅದು ಅಲ್ಲಿ ಒಳಗಡೆ ಎಲ್ಲ ಬೋನ್ಸ್ ಎಲ್ಲ ಕಾಣೋಕ್ಕೆ ಶುರುವಾಗಿದೆ. ಅದಾದ ನಂತರ ಅದು ಕೀವೆಲ್ಲ ತುಂಬ್ಕೊಂಡ್ಬಿಟ್ಟು ಈಗ ದಪ್ಪ ಆಗಿದೆ. ಇದು ಮಧ್ಯೆ ನಮ್ಮಲ್ಲಿ ಸಾಕಷ್ಟು ಪರಿಸರ ಆಸಕ್ತರು, ಅದರಲ್ಲೂ ಕೂಡ ಜೋಸೆಫ್ ಹೂವರ್ಡ್ ಸರ್ ಅವರು ಈ ಬಗ್ಗೆ ಪ್ರಶ್ನೆಗಳನ್ನು ತುಂಬ ಕಟುವಾಗಿ ನಿಂದಿಸಿ ಟೀಕಿಸಿದರು. ಅದಾದ ನಂತರ ಸಾಕಷ್ಟು ಸುದ್ದಿಗಳಲ್ಲೂ ಬಂತು, ಟಿವಿಯಲ್ಲೂ ಬಂತು. ಆಮೇಲೆ ಅದು ಈಗ ಮತ್ತೆ ಅಗೇನ್ ಅದು ವೈಲ್ಡ್ ಲೈಫ್ SOS ಸಂಸ್ಥೆ ಒಂದು ಆಂಬ್ಯುಲೆನ್ಸ್ ಇದೆ, ಅದು 4 ಜನ ಇದ್ದಾರೆ. ಅವ್ರ ಜೊತೆಗೆ ಒಂದು 5 ಜನ ಟೀಮು. ಆಮೇಲೆ ಅಲ್ಲಿ ಈಗ ಕನ್ಸಲ್ಟೆಂಟ್ ಆಗಿ 3 ತಿಂಗಳಿಂದ ವರ್ಕ್ ಮಾಡ್ತಿರುವಂತಹ ಡಾಕ್ಟರ್ ಮುರಳಿ ಮನೋಹರ್ ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಈಗ ಹಗಲು ರಾತ್ರಿ ದಿನವಿಡೀ ಅದನ್ನು ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ. 1 ವಾರ ಆಗಿದೆ. ಇದರಲ್ಲಿ ಅವರು ಪ್ರತಿದಿನ ಅದನ್ನು ಡ್ರೆಸ್ಸಿಂಗ್ ಮಾಡ್ತಾರೆ. 2 ಸರಿ ಏನೋ ಮಾಡ್ತಾರೆ, ಬೆಳಗ್ಗೆ ಮತ್ತು ಸಂಜೆ. ತುಂಬ ಚೆನ್ನಾಗಿ ಅದನ್ನು ಟ್ರೀಟ್ಮೆಂಟ್, ಅಂದರೆ ಆನೆಗೆ ಡ್ರಿಪ್ ಅದಕ್ಕೆ ಬೇಕಾಗಿರೋದು ಏನು ಚಿಕಿತ್ಸೆಯನ್ನು ಮಾಡ್ತಿದ್ದಾರೆ.
ಜೊತೆಗೆ ಲೇಸರ್ ಟ್ರೀಟ್ಮೆಂಟ್ ಅಂತೇಳಿ ನಾನು ನೋಡ್ತಾ ಇದ್ದೆ. ಭಾಳ ಅಚ್ಚರಿ ಅನ್ನಿಸ್ತಿತ್ತು. ಅಂದರೆ ಹೊಸ ಅವ್ರಿಗೆ ಗೊತ್ತಿರುವಂಥ ಪ್ರಯೋಗಗಳು, ಅವ್ರಿಗೆ ತುಂಬ ಅನುಭವ ಇದೆ ಅಂತ ಕಾಣುತ್ತೆ. ಅವರು ಆ ಟೀಮ್ಗೆ ಅವರು ಅಕ್ರಾಸ್ ಇಂಡಿಯಾ ಇದ್ದಾರೆ. ಅವರು ಈ ಥರದ್ದೆಲ್ಲ ಅವರು ಕರಡಿ ಅದು ಇದು ಅಂತ ಹೇಳ್ಬಿಟ್ಟು ಸಾಕಷ್ಟು ಮಾಡ್ತಾರೆ. ಬಟ್ ಈಗ ಸದ್ಯಕ್ಕೆ ನಾನು ಹೋಗಿರುವಂಥದ್ದು ವಿಡಿಯೋನ ನಮ್ಮ ಜನರಿಗೆ ಮತ್ತು ನಮ್ಮ ಆ್ಯಕ್ಟಿವಿಸ್ಟ್ಗಳಿಗೆ, ಕೆಲವೊಬ್ಬರು ನನ್ನ ಸ್ನೇಹಿತರಿಗೆ ಅವರಿಗೆ ಹೇಳಬೇಕಿತ್ತು. ಹಾಗಾಗಿ ನಾನು ಹೋಗಿ ಅದನ್ನೊಂದಿಷ್ಟು ಟ್ರೀಟ್ಮೆಂಟ್ ಎಲ್ಲ ನೋಡ್ಕೊಂಡು ಬಂದೆ. ನಡೀತಾ ಇದೆ ಟ್ರೀಟ್ಮೆಂಟು, ಚೆನ್ನಾಗಿ ಆಗ್ಬೋದು ಅನ್ನೋವಂಥ ಭರವಸೆ ಇದೆ. ಅದಕ್ಕೆ ಸ್ವಲ್ಪ ಬಿಸಿಲು ಇರೋದ್ರಿಂದ, ಈಗ ಮಳೆನೂ ಇಲ್ಲದೆ ಇರೋದ್ರಿಂದ ಸ್ವಲ್ಪ ರಿಕವರ್ ಬಹಳ ಬೇಗ ಆಗ್ಬೋದೇನೋ. ನನ್ನ ಮನಸ್ಸಿಗೆ ಒಂದು 4-5 ತಿಂಗಳೇ ಬೇಕಾಗ್ಬೋದು ಅದು ಗಾಯ ಆದಮೇಲೆ. ಆಮೇಲೆ ಮತ್ತೆ ಎಲ್ಲಿ ಗಾಯಗಳಾಗಿದೆಯೋ ಏನೋ ಗೊತ್ತಿಲ್ಲ. ಈ ನಡುವೆ ಅಲ್ಲಿ ಅದನ್ನು ನೋಡ್ಕೊತಿರುವಂಥ ಒಬ್ಬ ಕಾವಾಡಿ, ಅವರು ಶೇಖ್ ಹುಸೇನೋ ಏನೋ ಇತ್ತು, ಅವ್ರನ್ನ ತೆಗೆದುಹಾಕಿದ್ರು. ಅವ್ರನ್ನ ತೆಗೆದುಹಾಕಿರೋ ಕಾರಣ ಏನು ಅಂತ ತುಂಬ ಜನರು, ಅಂದರೆ ತುಂಬ ಸುದ್ದಿಯಲ್ಲಿ ನೋಡಿದ್ದು ನಾನು. ಅವ್ರೇನೋ ಲೆಟ್ರ್ ಬರೆದಿದ್ರಂತೆ, ಅದಕ್ಕಾಗಿ ತೆಗೆದ್ರು ಅಂತ. ಬಟ್ ನಾವು ಅಧಿಕಾರಿಗಳನ್ನ ಕೇಳಿದಾಗ ಅದು ಅವರಿಗೆ 1 ವರ್ಷದಿಂದ ಕೂಡ ಸಾಕಷ್ಟು ನೋಟಿಸ್ಗಳನ್ನ ಕೊಟ್ಟಿದ್ರಂತೆ. ಅವರು ಅದು ಲೆಟ್ರಿಗೆ ಅದಕ್ಕೂ ಸಂಬಂಧ ಇಲ್ಲ. ಬಟ್ ಮೊನ್ನೆ ತನಿಖೆ ಆಗಿದೆ. ತನಿಖೆಯಲ್ಲಿ ಆ ನೋಟಿಸ್ ಆಧಾರದ ಮೇಲೆ ಅದನ್ನು ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಸಸ್ಪೆಂಡ್ ಮಾಡಿದ ಮೇಲೆ ಅವರಿಗೂ ಕಾನೂನು ಮೂಲಕ ಹೋರಾಟ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ. ಆಮೇಲೆ ಡಿಪಾರ್ಟ್ಮೆಂಟ್ನವ್ರು ಯಾರು ಕೂಡ ದ್ವೇಷ ಸಾಧಿಸ್ತಾ ಕೂತ್ಕೊಳ್ಳೋದಿಲ್ಲ ಈ ವಿಷಯದಲ್ಲಿ, ಆನೆಗಳ ವಿಷಯದಲ್ಲಿ. ಅವ್ರು ಕಾವಾಡಿ ಮಾವುತರೆಲ್ಲ ಆರಾಮಾಗಿ ಇರ್ತಾರೆ. ಆಮೇಲೆ ಮತ್ತೆ ಆದರೂ ಕೂಡ ಚೆನ್ನಾಗಿ ಆಗ್ತಾರೆ ಅಂತ ಅನಿಸುತ್ತೆ. ಇದೇನು ಪರ್ಮನೆಂಟಾಗಿ ಏನು ಸಸ್ಪೆಂಡ್ ಆಗೋದಿಲ್ಲ ಯಾವುದ್ರಲ್ಲೂ ಕೂಡ. ಆದರೆ ಸರ್ಕಾರದ ನಡವಳಿಕೆಗಳ ಮೂಲಕವೇ, ಅಂದರೆ ಪ್ರೊಸೀಜರ್ ಕ್ಲೀನಪ್ ಫಾಲೋ ಮಾಡಿಬಿಟ್ಟೆ ಅವರನ್ನು ಸಸ್ಪೆಂಡ್ ಮಾಡಲಾಗ್ತದೆ. ಸೊ ಈಗ ಚೆನ್ನಾಗಿ ನಡೀತಾ ಇದೆ. ನೀವು ವಿಡಿಯೋ ನೋಡ್ಬೋದು. ವಿಕ್ರಾಂತ್ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ಗೆ ಸ್ಪಂದನೆ ಮಾಡ್ತಾ ಇದೆ. ಭಾಳ ಮುಖ್ಯವಾಗಿ ಸಕ್ರೆಬೈಲಲ್ಲಿ ಇನ್ನೊಂದು ಆನೆ ಮಣಿಕಂಠದ ವಿಷಯದಲ್ಲೂ ಕೂಡ ಸಾಕಷ್ಟು ನಮ್ಮ ಎನ್ವಿರಾನ್ಮೆಂಟಲಿಸ್ಟ್ಗಳು ಚಕಾರ ಎತ್ತಿದ್ದಾರೆ. ಅದು ಕೂಡ ಏನಾಗಿದೆ ಅಂತಂದರೆ, ಅದು ಕಾಲಲ್ಲಿ ಸರಪಳಿ ಇರುತ್ತಲ್ಲ, ಆ ಸರಪಳಿ ಒಂದು ಸ್ವಲ್ಪ ಸಣ್ಣ ಗಾಯ ಇದೆ. ಅದು ಉಲ್ಬಣ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಅದು ಸಹಜವಾಗಿ ಕಾಲಿಗೆ ಹಾಕಿದಾಗ ಆ ಥರ ಗಾಯಗಳು ಇರ್ತವೆ. ವೇಗವಾಗಿ ಅವೆಲ್ಲ ವಾಸಿ ಆಗೋದು ಕಷ್ಟ ಇದೆ. ಅದು ಸ್ವಲ್ಪ ಆ್ಯಕ್ಟಿವೇ ಇದೆ. ಅದು ಇನ್ನು ತುಂಬ ಡಲ್ ಇಲ್ಲ, ತುಂಬ ಚೆನ್ನಾಗೇ ಇದೆ, ತುಂಬ ಆ್ಯಕ್ಟಿವ್ ಆಗಿ ಇತ್ತು. ಅದು ಬಿಟ್ಟರೆ ಈಗ ಸದ್ಯಕ್ಕೆ ಈ ವಿಕ್ರಾಂತ್ ಟ್ರೀಟ್ಮೆಂಟ್ ನಡೀತಾ ಇದೆ. ಇನ್ನೇನು ಆ ಸಂಸ್ಥೆಯವರು ವಾಪಸ್ ಹೋಗ್ತಾರೆ. ಅಗೇನ್ ಮುರಳಿ ಅವರು ಬರ್ತಾರೆ. ಆಮೇಲೆ ಡಾಕ್ಟ್ರು ಸಮಸ್ಯೆಯಲ್ಲಿ ಹೆಂಗೆ ಅಂತಂದರೆ, ಇವರು ಮುರಳಿ ಅವ್ರದ್ದು ಈಗ ಅಲ್ಲಿ ಪ್ರಕರಣ ಆದಮೇಲೆ ಅವರು ಆಮೇಲೆ ಇಲ್ಲಿಗೆ ಮತ್ತೆ ಕನ್ಸಲ್ಟೆಂಟ್ ಅಂತ ಹಾಕ್ಕೊಂಡ್ರು. ಆದರೆ ಈ ತನಕ ಅವ್ರಿಗೇನು ಸಂಬಳ ಫಿಕ್ಸೋ ಆದಂಗಿಲ್ಲ, ಕೊಟ್ಟಂಗೂ ಇಲ್ಲ 3 ತಿಂಗಳಿಂದ ನನಗೆ ಅನಿಸಿರೋ ಹಂಗೆ. ಅದು ಏನು ಟೆಕ್ನಿಕಲ್ ಏನು ಸಮಸ್ಯೆ ಇದೆ. ಈಗ ಅಪ್ಲಿಕೇಶನ್ ಇನ್ವೈಟ್ ಮಾಡಿದ್ದಾರೆ. ಯಾರೋ ಹಾಕೋದಿಲ್ಲ, ಅಲ್ಲಿಗೆಲ್ಲ ಬರ್ತೀನಿ ಅಂತ ಹೇಳೋದಿಲ್ಲ. ಆದರೆ ಮುರಳಿಯವರು ಮತ್ತೆ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ. ಬಟ್ ಅವ್ರಿಗೇನು ಇಂಟ್ರೆಸ್ಟ್ ಇದೆಯೋ ಇಲ್ಲೋ ನಮಗಂತೂ ಗೊತ್ತಿಲ್ಲ. ಬಟ್ ಅವರು ಏನೋ ಹೇಳೋದಿಲ್ಲ. ಇನ್ನು ಉಳಿದಾಗೆ ಈ ಕೆಲವೊಂದು ಈ ಗ್ರೀನ್ ಮಿನಿಟ್ ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟಲ್ಲಿ ಒಂದು ಸ್ಟೋರಿ ಬಂದಿತ್ತು. ತುಂಬ ಸೀನಿಯರ್ ಜರ್ನಲಿಸ್ಟ್ ಒಂದು ಸ್ಟೋರಿ ಬರೆದಿದ್ರು ಅನ್ಸುತ್ತೆ. ಅದರ ಮೇಲೆ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಏನು ಅವರು ಜರ್ನಲಿಸ್ಟ್ಗಳು ಬರೆಯೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಆ ಹಿಂದೆ ಇದ್ದಂಥ ವೈದ್ಯರು ಡಾಕ್ಟರ್ ವಿನಯ್ ಅವ್ರ ಮೇಲೆ ತುಂಬ ಎಕ್ಸಲೆಂಟ್ ವೈದ್ಯರು ಅಂತೇಳೆಲ್ಲ ಬರೆದಿದ್ದಾರೆ. ಅದು ಅದೇ ಅಂದರೆ ನಮ್ಮ ರೈಲ್ಯಾಂಡಲ್ಲಿ ಸಹಜವಾಗಿ ಸಾಕಷ್ಟು ಫೋಟೋಗಳನ್ನ ಯೂಸ್ ಮಾಡ್ತಾರೆ. ಅದರಲ್ಲಿ ವೆಬ್ಸೈಟಲ್ಲಿ ಮಾಡಿದರು. ಆಮೇಲೆ ಅದು ತುಂಬ ಜನರು ಏನು ಅಂದರೆ ನಿಮ್ಮ ಸ್ನೇಹಿತರ ಅದೆಲ್ಲ ಕೇಳಿದರು ನಮಗೆ. ಬಟ್ ಅವ್ರು ತುಂಬ ಸೀನಿಯರ್ ಜರ್ನಲಿಸ್ಟ್ ಇದ್ದಾರೆ. ಆದರೆ ನಾನು ಹೇಳೋದೇನು ಅಂದರೆ, ಹಿಂದಿನ ವೈದ್ಯರ ಇತಿಹಾಸವೇ ನಮಗೆ ಗೊತ್ತಿದೆ. ಅದು ಈಗ ಅನಗತ್ಯ ಆ ಥರ ಮಾತಾಡೋಂಥದ್ದು. ತುಂಬ ಜನ ಅದು ಆ್ಯಕ್ಟಿವಿಸ್ಟ್ಗಳು ಅದನ್ನು RTIಯಲ್ಲಿ ಅವ್ರದ್ದು ಆನೆಗಳು ಮೃತಪಟ್ಟಿರುವಂಥ ಡೀಟೇಲ್ಸ್ ತಗೊಂಡಿದ್ರು. ಆಮೇಲೆ ಅವ್ರು ಏನು ಅಂತರ ಕಾನೂನು ಕ್ರಮ ಏನು ಬರಲಿಲ್ಲ. ಆ ಅಮೃತೇಶ್ ಅಂತ ಒಬ್ಬರು ಅಡ್ವೊಕೇಟ್ ಒಬ್ಬರು ಒಂದು ಕೇಸ್ ಹಾಕಿದ್ರು. ಬಿಟ್ಟರೆ ಈ ಕ್ರೌಡೆಡ್ ಎಲಿಫೆಂಟ್ಸ್ಗಳು ಇದ್ದಾವೆ ಅಂತ, ಅಂದರೆ ಕ್ಯಾಂಪಲ್ಲಿ ಜಾಸ್ತಿ ಆಗಿದೆ ಅಂತ ಬಿಟ್ಟರೆ ಇನ್ನು ಉಳಿದವರು ಯಾರು ಕೂಡ ಆ ಥರದ್ದೇನು ತುಂಬ ಸ್ಟ್ರಿಕ್ಟಾಗಿ ಆ್ಯಕ್ಷನ್ಗಳನ್ನು ಮಾಡಿಸಿದವ್ರು ಯಾರೂ ಇಲ್ಲ. ಹಾಗಾಗಿ ಏನಾಗಿದೆ ಅಂದರೆ, ಈಗ ಎಲ್ಲರೂ ಕೂಡ ಈ ಥರ ಪತ್ರಿಕೆಯಲ್ಲಿ ಅವರು ಎಕ್ಸಲೆಂಟ್ ಇದ್ದರು, ಡಾಕ್ಟ್ರು ತುಂಬ ಸ್ಕಿಲ್ಡ್ ಇದ್ದರು ಅಂತ ಎಲ್ಲ ಒಂದು ಕಡೆ ಯಾರೋ ಬರೆಸ್ದಂಗೆ ಆ ಥರ ಅನಿಸ್ಬಿಡುತ್ತೆ. ಬಟ್ ಅವರು ಯಾರದು ಅವ್ರು ಏನು ಮೀಡಿಯೋದಿಲ್ಲ, ಅವರೆಲ್ಲ ರೆಸ್ಪಾನ್ಸಿಬಲ್ ಅಷ್ಟೇ. ನನಗೆ ಇರೋದೇನು ಅಂತಂದರೆ, ಈಗ ಸದ್ಯಕ್ಕೆ ವಿಕ್ರಾಂತ್ ಹೀಗಿದೆ. ನನ್ನ ಪ್ರಕಾರ ಅದು ರಿಕವರ್ ಆಗುತ್ತೆ. ಎಲ್ಲರೂ ಕೂಡ ರಿಕವರ್ ಆಗಲಿ ಅಂತ ಇಟ್ಕೊಂಡು, ಯಾರೋ ನನಗಿರೋಂಗೆ ಈಗ ಎಲ್ಲರೂ ಸಾಯಿಸ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಟ್ರೀಟ್ಮೆಂಟ್ಗಳು ಹೆಚ್ಚು ಕಡಿಮೆ ಆಗ್ಬೋದು, ಔಷಧಿಗಳಲ್ಲಿ
ಸರಿಯಾಗಿ ಕೊಡದೆ ಇದ್ದಾರೆ ಅಂತ ಹೇಳ್ತಾರೆ, ಅಥವಾ ಔಷಧಿ ಬಿಲ್ ಏನೋ ಹೆಚ್ಚು ಕಮ್ಮಿ ನಮಗೆ ಅದೆಲ್ಲ ಗೊತ್ತಿಲ್ಲ. ಆದರೆ ಯಾರೋ ಒಬ್ರು ಆನೆಗಳನ್ನ ಬೇಕು ಅಂತಾನೆ ಸಾಯಿಸ್ತಾರೆ, ಅಥವಾ ಕೇರ್ಲೆಸ್ ಇದ್ದಾರೆ, ಭಯ ಇಲ್ಲ ಅಂತೇನಿಲ್ಲ, ಅಲ್ಲಿ ಒಂದು ಸ್ವಲ್ಪ ಭಯದ ವಾತಾವರಣನೂ ಇದೆ. ಒಟ್ಟು ಎಲ್ಲರದು ಒಂದು ಆಸೆ ಏನು ಅಂತಂದರೆ ವಿಕ್ರಾಂತ್ ಸ್ವಲ್ಪ ಗುಣಮುಖ ಆಗಲಿ ಅಂತ ಅಷ್ಟೆ. ಥ್ಯಾಂಕ್ ಯು.